ಹುರ್ಬೇಕಾ? ಹುರಿದು ಮಿಕ್ಸಿಗೆ ಹಾಕ್ಬಿಟ್ಟು ಮಿಕ್ಸಿ ಎಲ್ಲ ಇಲ್ವಲ್ಲ ಕರೆಂಟ್ ಹಂಗೆ ಉಜ್ಜನ ಇರ್ತದೆ. ಇವಾಗ ಅಕ್ಕಿ ಹಾಕೋಣ? ಸಾಲೈತಾ? ಅಯ್ಯೋ ಚೆನ್ನಾಗಿ ಮಳ್ಳಿ. ನೀರು ಸಾಕಾ? ಸಾಕು. ಇದಕ್ಕಿನ್ನಷ್ಟು ಕಡಿಮೆ ಇದ್ರೆ ಆಯ್ತು, ಎಲ್ಲ ಹಾಕೋತೀನಿ ಹಾಕ್ಬಿಡ್ತೀನಿ. ಕೊಟ್ಟಿದ್ದೀವಲ್ಲ, ಎಷ್ಟೋ ಜನದ ಊರುಗಳೇ ಚೇಂಜ್ ಆಗ್ಯಾವೆ. ಕೊಂಡ್ಲಿಘಟ್ಟ ಅನ್ನೋ ಕೊಳ್ಳಿಹಳ್ಳಿ ಅಂತ ಬಂದವೆ, ಏನೇನೋ ಬೇರೆ ಬೇರೆ ಬಂದವೆ. ಅವೆಲ್ಲವ ಅವಾಗ ನಾವು ಫಾರಮಿಗೆ ಏನೇನು ಚೇಂಜ್ ಆಯ್ತು ಎಲ್ಲ ಬರ್ಕೊಡ್ತೀವಿ ಅವಾಗ. ಅಕ್ಕಿ ಅಕ್ಕಿ ಇನ್ನೊಂದೈತೆ ಹಾಕೋಣ ಸಾಕೆ. ಅಲ್ಲ ಮೆಣಸಿನ್ಕಾಯಿ ಹಾಕ್ತೀವಿ, ಇವೆಲ್ಲ ಹಾಕ್ತೀವಿ. ಏನಪ್ಪ ಏನಂತ ನೋಡ ಧನ್ಯ ತಮೇಲೆ ಕರೆಂಟ್ ಆಮೇಲೆ ಇವೆಲ್ಲ ಹೆಚ್ಚಿಕ್ಬಿಟ್ಟು ತಮರೆ ನಾನು ರಾತ್ರಿ ಮಾಡಿ ಕೊಡಿಸ್ರಿ ಬಿಡೋದು. ಹೆಂಗೂ ಗಾನ ಆಗಿತ್ತು ಎಲ್ಲ ಆಗಿತ್ತು. ಏನು ಕರೆಂಟ್ ತೆಗಿತಾನೆ ಅಂತ ಹೇಳಿ ಇದೆಷ್ಟು ಮಂದ ಐತಿ, ಅದು ಬಂದೇ ಇರಲ್ಲ. ಕುಂಬಳಿಕಾಯಿ ಅದು ಸೋರೆಕಾಯಿ ಅದು ಎರಡು ಭಾಗ ಮಾಡ್ಸ ಹಂಗೆ ಹೊಡಿಯ ಸಾಕು. ಕಣ್ಣು ಬಿಟ್ಕೊಂಬ ಸಣ್ಣ ಸಣ್ಣ ಅಷ್ಟು ಪ್ರಸಾದ ಬಾರೆ ಅಜ್ಜಿಗೆ ಒಂದು ನೀರು ಕೊಡಾಗ ಅಜ್ಜಿಗೆ ನೀರು ಇರುತ್ತೆ ಬದಕಾಯಿ ಫುಡ್ ಹಾಕ್ಬೇಕಾ ಏನ ಸಾರಲ್ಲ ಅದು ಕೊಡೋಗಲ್ಲ ತಪ್ಪಲೆ ಅಜ್ಜಿಗೆ ಏನು ಬದಕಾಯಿ ನೀರು ಇರ್ತದೆ. ಅಮ್ಮ ಕಾಯಿ ಅಷ್ಟು ಹಾಕ್ಬೇಕು, ಸಾರು ಗಟ್ಟಿ ಆಗಲ್ವಾ? ಅಲ್ಲ ಕಾಯಿ ಅವಲ್ಲ, ಅದೇ ನೆಲ್ಲೋರೆಕಾಯಿ ಜಾಸ್ತಿ ಹಸಿನಕಾಯಿ ಕಾಳು ಎಲ್ಲ ಹಾಕಲ್ವ, ಹೆಚ್ಚಾಗ್ತವೆ. ಬರೀ ಅವೇ ಸಿಗ್ತಾವ, ಬಾಯಿ ಸಾರೇ ಸಿಗಲ್ಲ. ಆಮೇಲೆ ನೋಡಿ ಗಟ್ಟಿಗಾಗುತ್ತೆ.
ಸೊಪ್ಪು ಎಷ್ಟು ಹಾಕಣಮ್ಮ? ಸೊಪ್ಪು ಅರ್ಧ ಹಾಕಣ? ಅದೇ ಅರ್ಧ ಹಾಕ್ತೀನಿ ತಗೊಂಡು. ಒಂದು ಅಜ್ಜಿ ತಗೊಂಡೇ ಒಂದಿತ್ತು, ಇಷ್ಟು ಕೇಳಿ ನಾನು ಕಳಿಸ್ತೀನಿ ಆಮೇಲೆ ನೋಡು. ಅಮ್ಮ ಕೆಳಗೆ ಬೆಳ್ಳುಳ್ಳಿ ಒಂದಕ್ಕೆ ಅಮ್ಮ ಬೆಳ್ಳುಳ್ಳಿ ಒಂದು ಕಡೆ ಆಗಿವೆ. ಬೆಳ್ಳುಳ್ಳಿ 5 ಟೊಮೊಟೊ ಮೆಣಸಿನಕಾಯಿ ಹೋದೆ ಇದೇನು ಜಾನ್ ಏನು ಜಾನ್ ಕ್ಯಾನು ಕ್ಯಾ ಕ್ಯಾ ಈಗ ಬುರಿ ಮೊಬೈಲ್ ಆಮೇಲೆ ಏನದು ಕುಂಬಳಕಾಯಿ ಇದು ಓದಕಾಯಿ ಸೋರೆಕಾಯಿ ಇದು ಎಲ್ಲರಕಾಯಿ ಅಪ್ಪಂಗೆ ನಂಬರ್ ಕಳ್ಸಿಸ್ಬೇಕು ಕರ್ಕೊಂಡು ಬೀಜು ಅತ್ತ ಟೋಸ್ಟಿಂಗ್ ಆಲೆ ಏನು ಮಣ್ಣನ ಮನೇಲಿ ವೀರು ತೋರಿಸ್ತೈತೆ ಆಯೇನಾ ಆಯ್ ಮಾಡವ ಆಯ್ ಫೋನ್ ಇಟ್ಕೊಂಡು ಅಲ್ಲಾಡಲ್ಲ ಕಾಯಿ ಕುಟ್ಕೊಂಡು ಹೊಡ್ಕೊಂಡು ತರ ರುಬ್ಬಿ ಇವೆಲ್ಲ ಕುಟ್ಕೊಡ್ತೀನಿ ಎಲ್ಲ ತಿನ್ನಿದ್ದಾವೆಲ್ಲ ಅಲ್ಲಿ ಇದು ಹಾಕ್ಕೊಡ್ತೀನಿ ಉಳ್ಳಿಕಾಳು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಊರಿಗೆ ಹೋಗಿದ್ದೋ. ಊರಲ್ಲಿ ನಾಗರಿತ್ತು, ಇದು ಚೌತಿ ನಾಗರು ಅಂತ ಕರೀತಾರೆ ಹತ್ತು ಕಡೆ ಎಲ್ಲನ. ನಾಗರಿಗೆ ಹೋಗಿದ್ದೋ, ಅಡುಗೆ ಮಾಡ್ತಾಯಿದ್ದೀನಿ. ಏನು ಗೊತ್ತಾ ಫ್ರೆಂಡ್ಸ್, ಇದು ನಾಗರು ಮಾಡೋದ್ರಲ್ಲಿ ಏನು ವಿಶೇಷತೆ ಅಂದರೆ ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ಮಾಡೋ ಒಂದೊಂದು ಅಡುಗೆಗೂ ಒಂದೊಂದು ಪದಾರ್ಥನೂ ಹೊಸ್ದಾಗ್ತಾರದು. ಯೂಸ್ ಮಾಡಿರೋದು ಏನೂ ಯೂಸ್ ಮಾಡಲ್ಲ ಫ್ರೆಂಡ್ಸ್. ಆ ಥರ ನಾಗರು ಮಾಡೋದು. ಎಷ್ಟು ಭಕ್ತಿಯಿಂದ, ಎಷ್ಟು ನಿಷ್ಠೆಯಿಂದ ಕ್ಲೀನಾಗಿ ಮಾಡಬೇಕು ಅಂದರೆ ಅಷ್ಟು ಕ್ಲೀನಾಗಿ ಮಾಡಬೇಕು. ಅವಡಲ್ಲಿ ಗ್ಯಾಸ್ ಮೇಲೆ ಇಟ್ಟಿದ್ದೀನಲ್ಲ, ಅವೆರಡು ತಪ್ಪಲೆ ಕೂಡ ಅದಕ್ಕೆ ಅನ್ನದ ಕೈಯು ಚೌಟು ಎಲ್ಲ ಯೂಸ್ ಮಾಡ್ತಾರಲ್ಲ ಸಾರು ಬಿಡೋಕ್ಕೆಲ್ಲ, ಅದು ಎಲ್ಲನೂ ಅದಕ್ಕೆ ಅಂತಲೇ ಯೂಸ್ ಮಾಡಿ ಅದನ್ನು ಕಟ್ಟಿ ಎತ್ತಿಕ್ಕಿರ್ತಾರೆ. ಅದನ್ನು ಆವಾಗ ವರ್ಷಕ್ಕೆ ಒಂದೇ ಸತಿ ಮಾತ್ರ ತೆಗೆದ್ಬಿಟ್ಟು ಮಾಡೋದು. ಪ್ರತಿಯೊಂದು ವಸ್ತು ಅದರಲ್ಲಿ ಯೂಸ್ ಮಾಡವೆ. ಮುದ್ದೆ ತಪ್ಪಲೆ, ಅನ್ನದ್ದು, ಸಾರಿಂದು ಎಲ್ಲನ. ಇದರಲ್ಲಿ ಏನು ವೆರೈಟಿ ಅಂತಂದರೆ ಅನ್ನ ಕಿಚಡಿ ಅಂತ ಮಾಡ್ತಾರೆ. ಕಿಚಡಿ, ಆಮೇಲೆ ತರಕಾರಿ ಸಾರು. ಅಂದರೆ ಏನೇನು ತರಕಾರಿ ಹಾಕ್ತಾರೆ ಅಂದರೆ ಹಲಸಿನಕಾಯಿ, ಚಪ್ರದ ಅವರೆಕಾಯಿ, ಆಮೇಲೆ ಅವರೆಕಾಳು, ಏನೇನೇನು ಸೊಪ್ಪುಗಳು ಎಲ್ಲ ಥರನ, ಆಮೇಲೆ ಇದು ಕುಂಬಳಕಾಯಿ ಎಲ್ಲ ಹಾಕ್ತಾರೆ. ಈ ಥರ ವೆರೈಟಿ ಸಾರು, ಮುದ್ದೆ. ನೋಡಿ ಫ್ರೆಂಡ್ಸ್, ಈ ಥರ ನಮ್ಮೂರ ಕಡೆ ಚೌತಿ ನಾಗರು ಅಂತ
ಅಂತ ಅದು ಗೌರಿ ಹಬ್ಬದಲ್ಲಿ ಮಾಡ್ತಾರೆ, ಇದು ಕೂಳೆನಾಗರು ಅಂತ. ಯಾರ್ಯಾರು ಊರ ಕಡೆ ಈ ಥರ ಮಾಡ್ತಾರೆ ಅಂತ ಕಮೆಂಟ್ ಮಾಡಿ ಹೇಳಿ ಪ್ಲೀಸ್ ಫ್ರೆಂಡ್ಸ್. ವಿಡಿಯೋ ನೋಡಿ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಯಾವ ಊರ ಕಡೆ ಯಾವ ಥರ ಮಾಡ್ತೀರ ಅಂತ ಕಮೆಂಟ್ ಮಾಡಿ ಹೇಳಿ. ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂತ ಗೊತ್ತಾಗೋಕ್ಕೆ ಕಮೆಂಟ್ ಮಾಡಲೇಬೇಕು ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್ ಕಮೆಂಟ್ ಮಾಡಿ ಹೇಳಿ. ಅಕ್ಕಿ ತೊಳೆದು ಹಾಕ್ತಾ ಇದ್ದೀನಿ. ಬಿಸಿನೀರು ಕುದ್ದಿ ಹೋಗ್ತಾಯಿತ್ತು, ಕೈಯೆಲ್ಲ ಸುಡುತ್ತೆ ಅಂತ ಭಯ. ಕಿಚಡಿ ಮಾಡೋಕ್ಕೆ ಅಕ್ಕಿ ಹಾಕ್ತೆ. ಈಗ ತರಕಾರಿ ತೊಳೆದು ಹಾಕ್ತಾಯಿದ್ದೀನಿ. ಹಲಸಿನ್ಕಾಯಿ ಕೆತ್ತಳಸಿನ್ಕಾಯಿ ಅಂತ ಕರೀತಾರಲ್ಲ, ಅದು ಕೆತ್ತಳಸಿನ್ಕಾಯಿ ಹಾಕಿದ್ದೀನಿ ನೋಡಿ. ಕೆತ್ತಳಸಿನ್ಕಾಯಿ ಹಾಕಿದ್ದೀನಿ. ಆಮೇಲೆ ನಮ್ಮ ಹಸ್ಬೆಂಡ್ ಬಂದಿರಲಿಲ್ಲ, ನಮ್ಮ ಮಕ್ಕಳು ನಾನು 3 ಜನ ಹೋಗಿದ್ದು. ನನ್ನ ಮಗಳಿಗೆ ಬೇರೆ ಹುಷಾರಿರಲಿಲ್ಲ, ಜ್ವರ ಬಂದ್ಬಿಟ್ಟಿತ್ತು, ಗದ್ದಮ್ಮ ಅನ್ನೋ ಥರ ಆಗ್ಬಿಟ್ಟಿತ್ತು. ಅವಳೂ ನೋಡ್ಕೊಂಡು ಕೆಲಸನೂ ಮಾಡ್ಕೊಂಡು ಹಬ್ಬನೂ ಮಾಡ್ಕೊಂಡು ಬರೋದು ಎಷ್ಟು ಕಷ್ಟ ಗೊತ್ತಾ. ಸಪೋರ್ಟಿವ್ ಇದ್ದಾರೆ ಅಂದರೂ ನನ್ನ ಮಗಳು ನಾನೇ ಸುಧಾರಿಸ್ಬೇಕು. ಯಾರು ಸುಧಾರಿಸಿದ್ರು ಸುಧಾರಿಸ್ಕೊಳಲ್ಲ ಅವಳು. ನೋಡಿ ಇವಾಗ ಅವರೆಕಾಳೆಲ್ಲ ತೊಳೆದಾಕ್ತಾ ಇದ್ದೀನಿ. ಸಾಂಬಾರೆಲ್ಲ ಕುದಿಬೇಕು, ತೋರಿಸ್ತೀನಿ ಯಾವ ಥರ ಮಾಡ್ತೀವಿ ಅಂತ. ಹಂಗೆ ನಾಗರು ಮಾಡೋಕ್ಕೆ ಅಲ್ಲಿಗೆ ಹೋದಾಗೂ ತೋರಿಸ್ತೀನಿ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ. ಎಂಥದೋ ಸೊಪ್ಪು ಅಂತ ಬರುತ್ತೆ, ಸೊಪ್ಪನ್ನು ಹಾಕ್ತಾರೆ ಸಾರು ಟೇಸ್ಟ್ ಬರುತ್ತೆ ಅಂತ. ಇಷ್ಟೆಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಅನ್ನ ಕಿಚಡಿ ಹಾಕ್ತಾಯಿದ್ದೆ, ಸಾಂಬಾರು ಕಾಳು ಕುದೀತೈತೆ, ಆಮೇಲೆ ಲಾಸ್ಟಿಗೆ ಒಗ್ಗರಣೆ ಹಾಕ್ತೀನಿ. ಈಗ ಖಾರ ರುಬ್ಕೊಂಡಿದ್ದೆ, ಖಾರ ಹಾಕ್ತಾ ಇದ್ದೀನಿ. ಎಲ್ಲ ರುಬ್ಬಿ ಒಗ್ಗರಣೆ ಕೊಟ್ಟು ಅದು ಎಲ್ಲ ಹಾಕಿ ಕುದಿ ಬರಲಿ ಅಂತ. ಚೆನ್ನಾಗಿ ಕುದಿ ಬಂದಮೇಲೆ ನೀರು ಕುದಿಸಿ ತರಕಾರಿ ಎಲ್ಲ ಹಾಕಿ ಕುದಿ ಬಂದಮೇಲೆ ಅದು ಬೆಂದಮೇಲೆ ಮಸಾಲೆ ಹಾಕಿ ಅದನ್ನು ಕುದಿಸೋದು. ಚೆನ್ನಾಗಿ ಕುದ್ಮೇಲೆ ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆಯಲ್ಲಿ ಸಾರು ಉಪ್ಪು ಹಾಕ್ತಾ ಇದ್ದೀನಿ. ಇಷ್ಟ ಆಗುತ್ತೆ ಪ್ಲೀಸ್ ನೋಡಿ. ನಮ್ಮ ಕಡೆ ಈ ಥರ ಮಾಡ್ತಾರೆ, ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಹೇಳಿ. ನಾನು ವೀಡಿಯೋನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಅಂದರೆ ನನ್ನ ಮಕ್ಕಳು ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಪ್ಲೀಸ್ ವಿಡಿಯೋ ನೋಡಿ, ಪ್ಲೀಸ್ ವಿಡಿಯೋ ನೋಡಿ. ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಪ್ಲೀಸ್ ವಿಡಿಯೋ ಕಾಯಿ ರುಬ್ಬಿಡ್ತೀನಿ. ನಾನು ತಾಳಿ ಇದು ಮಾಡ್ತೀನಿ, ಕೊಡ್ತೀನಿ ಹಾಕ್ಬಿಟ್ಟು ತಾಳಿ ಹಚ್ಕೊಂಡ್ಬಿಟ್ಟು ಹೂಗೆಲ್ಲ ಹಣ್ಣು ಕಾಯಿ ಹೂವು ಕದ್ಬೇಕಣ ಹೂವನಾಗೆ ಕೊಡ್ಬೇಕು. ಬೆಳಗ್ಗೆಯಲ್ಲಿ ನಿಂತ್ಕೊಂಡು ಮೋರಿ ವೀಡಿಯೋದಲ್ಲಿ ಗೊತ್ತವನು. ನೀರು ಆದ್ರೆ ಕವರ್ ಇಟ್ಕೊಂಡು ಎಳ್ಕೊಂಡು ತಕೊಂಡು ಅದರೊಳಗೆ ಕೈ ಅಲ್ಲೊಂದು ಎತ್ಕೊಂತೀನಿ ಅಂದರೆ ಜ್ವರ ಬಂದ್ಬಿಟ್ಟೈತಿ ಅಂದರೂ ಹೋಗ್ದಂಗೆ ಇರಂಗಿಲ್ವಲ್ಲ. ನಾಗರು ಹೋಗು ಕರ್ಕೊಂಡೋಗಿ ಮಾಡ್ಕೊಂಡು ಬಂದೆ. ಮಗಳಿಗೆ ನಿಂತಳಕ್ಕೂ ಕಣ್ಣು ಬಿಟ್ಟಿಲ್ಲ, ಹಂಗೆ ಐತಿ. ತಟ್ಟೆ ತಗ ಈಗ ನೀನು ಇಲ್ಲೇ ಇಕ್ತೀನಿ, ಅಟ್ಲಾಗೆ ಎಡೆ ತೆಕ್ಕೊಳಕ್ಕಾಗಲ್ಲ. ತಟ್ಟೆಗಳು